ಅಂತೆ ವರ್ತಿಸುವಳು ಸುಭದ್ರೆಯು ಬಹು ಕಠಿಣವಾಗಿ ಅವಳೊಡನೆ ನಡೆಸಿಕೊಳ್ಳುತ್ತವಳನು ದಾಸಿಯಂತೆ ನಿರ್ದಯದಿ ಚುಚ್ಚುವಳವಳು ತೀಕ್ಷ್ಣ ದೃಷ್ಟಿ ಶರದಿಂದ ಇರಿಯುವಳು ಬಲವಾಗಿ ಹರಿತ ನುಡೀಟಿಯಿಂದ ಆದರ ಚಂದನ ಬಾಲೆ ವಹಿಸುವಳು ಮೌನವನು ಸಹಿಸುತ್ತ ಎಲ್ಲವನು ತಿಳಿದು ಅದೆಲ್ಲವೂ ಅಶುಭ ಕರ್ಮ ವಿಪಾಕವೆಂದು ದೂಡುವಳು ಕಾಲವನು ಸ್ಮರಿಸುತ್ತ ಜಿನನನು ದಿನ ಕಳೆದಂತೆ ಅರಳಲವಳ ಸೊಬಗು ಮತ್ತಷ್ಟು ಅಧಿಕವಾಯ್ತು ಸುಭದ್ರೆಯ ಸಂಶಯವು ಮಗದಷ್ಟೋ ಅದೊಂದು ದಿನ ತೆರಳಲು ಸುಭದ್ರೆಯು ಹೊರಗೆ ಸಮಾರಂಭವೊಂದಕ್ಕೆ ಆಗಮಿಸಿದನಾರ್ಷಭದತ್ತನು ಮನೆಗೆ ಮಧ್ಯಾಹ್ನದೂಟಕ್ಕೆ ಅಂತೆ ಬರಲಂತು ಮನೆಯ ಯಜಮಾನನು ದಣಿದಿ ಬಿಸಿಲಲ್ಲಿ ನೀರನಿತ್ತಳು ಚಂದನೆ ಕುಡಿಯಲೆಂದವಗೆ ಶಿರಭಾಗಿ ಗೌರವದಿ ಒಡನೆ ಸಡಿಲಾಗಿ ಮೇಲೆತ್ತಿ ಕಟ್ಟಿದವಳ ಕೇಶರಾಶಿಯು ಕೆಳಗುರುಳಿತು ಸರ್ರನೆ ಅಲೆ ಅಲೆಯಾಗಿ ಜಲಪಾತವೊಂದಿಂದಲಿ ಅವಳ ಸಿರಿಮೊಗವನಾವರಿಸಿ ತಟ್ಟನೆ ಋಷಭದತ್ತನಾಗ ಮೇಲತ್ತಿ ಹಿಡಿದನಾ ನೀಳಕೇಶವನು ತಾಗಿತೆಂದದಕ್ಕೆ ನೆಲದ ಧೂಳು ಹುಕ್ಕಿರಲಿ ಅವನಲ್ಲಿ ನಿಜ ಮಮತೆಯ ಸೆಲೆಯೂ ಬಂದಳಲ್ಲಿಗೆ ಸುಭದ್ರೆ ಆ ಸಮಯಕ್ಕೆ ಅನಿರೀಕ್ಷಿತವಾಗಿ ನೋಡುತ್ತಲೇ ಆ ದೃಶ್ಯನವನವಳು ಉರಿದಳು ದಗ್ಗನೆ ಸಂಶಯಾಗ್ನಿಯೊಳಗೆ ಇರಲಾ ದೃಶ್ಯವದು ಕುಡಿದಂತೆ ಮಜ್ಜಿಗೆಯನು ಈಚಲ ಮರದ ಕೆಳಗೆ ಅಂತೆಯೇ ಜಗಳವಾಡಿ ತನ್ನ ಪತಿಯೊಡನೆ ಜೋರಾಗಿ ಅದಕ್ಕಾಗಿ ನಿಂದಿಸಿದಳು ಚಂದನೆಯನು ಬಾಯ್ಗೆ ಬಂದಂತೆ ಕಿರುಚುತ್ತ ಮನೆಯ ಸೂರು ಹಾರುವಂತೆ ಅರಚುತ್ತ ಕೇಳುಗರ ಕಿವಿ ಹರಿದು ಹೋಗುವಂತೆ ತೊಳೆದಿರಲಿಂತು ಚಂದನೆಯು ಕಣ್ಣೀರಲಿ ಕೈಯನ್ನು ನಿರ್ಧರಿಸಿದಳು ಸುಭದ್ರೈಶಯಲಿ ವಿರೂಪಗೊಳಿಸಿ ಅವಳನು ಮನೆಯಿಂದ ಹೊರಹಾಕಲೆಂದು ಹೊರಿಸಿ ಅವಳ ಮೇಲೆ ಇಲ್ಲ ಸಲ್ಲದ ಆರೋಪವನು ಕಾಯುತ್ತಿರಲು ಅವಕಾಶಕ್ಕಾಗಿ ಸುಭದ್ರೆಯೋ ಒದಗಿತಾವಕಾಶವದು ಕಳಿತ ಫಲ ಮರದಿಂದ ಕಳಚಿ ಬಿದ್ದಂತೆ ಪಯಣ ಬೆಳೆಸಲೆಂದು ಹೊರಗೆ ಶ್ರೇಷ್ಠಿಯವನು ಕಾರ್ಯನಿಮಿತ್ತದೇ ಹಬ್ಬ ಆ ಆ ಸುಭದ್ರೆ ಅವಳು ಏನು ಮಾಡ್ತಾ ಇದ್ದಾಳೆ, ಕಠಿಣವಾಗಿ ಅವಳನ್ನು ದಾಸಿ ಅಂತ ಚುಚ್ಚುತ್ತಾ ಇದ್ಲು. ಆ ಮೌನದಿಂದ ಚಂದನ ಬಾಲಿ ಇವೆಲ್ಲವನ್ನು ಕೂಡ ಸಹಿಸ್ಕೋತಾ ಇದ್ದಾಳಂತೆ ಜಿನನನ್ನು ನೆನಪು ಮಾಡಿಕೊಂಡು. ಹೀಗಿರುವಾಗ ಆ ಸುಭದ್ರೆಗೆ ಅವಳ ಮೇಲೆ ಇನ್ನೂ ಸಂಶಯ. ನೋಡಿ, ಸಂಶಯ ಕಿಂಬು ಕೊಡುವಂತೆ ಒಂದು ದಿನ ಸುಭದ್ರೆ ಸಮಾರಂಭಕ್ಕೆ ಹೋಗ್ಲಿಕ್ಕೆ ರೆಡಿ ಆಗ್ತಿರ್ತಾಳೆ. ಅದೇ ಸಮಯ ಋಷಭದತ್ತ ಮನೆಗೆ ಮಧ್ಯಾಹ್ನದ ಊಟಕ್ಕೆ ಬಂದಾಗ ಮನೆಯ ಮುಂದೆ ಹೋಗಿ ಚಂದನವನಿಗೆ ನೀರನ್ನು ಕುಡಿಲಿಕ್ಕೆ, ಕಾಲಿಗೆ ನೀರು ಹಾಕಲಿಕ್ಕೆ ಗೌರವಕ್ಕೆ ತಲೆಬಾಗಿ ಹೋಗ್ತಾಳಂತೆ. ತಲೆಬಾಗಿ ಗೌರವವಾಗಿ ನಿಂತಿದ್ದಾಳೆ. ಒಡನೆ ಅವಳು ಕಟ್ಟಿದ ಕೇಶರಾಶಿಯ ಕಟ್ಟು ಬಿದೋಗ್ತದೆ ಕೆಳಗೆ. ಆ ಕೇಶ ಭೂಸ್ಪರ್ಶ ಮಾಡುತ್ತೆ ಅಂತ ಹೇಳಿ ಅವನು ಶ್ರೇಷ್ಠಿ ಆ ಕೂದಲನ್ನು ಇಟ್ಕೊಳ್ತಾನಂತೆ. ಅವಳ ಸಿರಿಮುಗ ಕಾಣುತ್ತೆ, ಆ ಕೇಶ ನೆಲಕ್ಕೆ ತಾಳಿ ದೂಕಾಕ್ಬಿಡುತ್ತೆ ಅಂತ ಮಮತೆಯಿಂದ ಅವನು ಇಟ್ಕೊಳ್ತಾನೆ. ಅದೇ ಸಮಯದಲ್ಲಿ ಸುಭದ್ರೆ ನೋಡ್ತಾಳೆ. ಅವಳಿಗೆ ದಗ್ಗನೆ ಸಂಶಯ ಇನ್ನೂ ಜಾಸ್ತಿ ಆಗ್ತದೆ. ಈ ಚೆಲು ಮರದ ಕೆಳಗೆ ಮಜ್ಜಿಗೆ ಕುಡಿದ್ರೂ ಕೂಡ ಅದು ಹೆಂಡ ಕುಡ್ದಾಗೆ. ಕೊನೆಗೆ ಪತಿಯ ಜೊತೆ ಜಗಳ ಮಾಡ್ತಾಳೆ, ನಿಂದಿಸ್ತಾಳೆ. ಚಂದನಿಗೂ ಕೂಡ ಬಾಯಿಗೆ ಬಂದು ಹಾಕಿ ಬೈತಾಳೆ. ಮನೆ ಸೂರು ಹಾರುವಂತೆ ಕೂಗಾಡ್ತಾಳೆ. ಆ ಚಂದನಿ ಕಣ್ಣೀರಿನಲ್ಲಿ ಕೈ ತೊಳೆಯುವ ಹಾಗೆ ಮಾಡ್ತಾಳೆ ಸುಭದ್ರೆ. ಅವಳ ರೂಪವನ್ನು ಕೆಡಿಸಿ ಅವಳನ್ನ ಮನೆಯಿಂದ ಹೊರಹಾಕಬೇಕು ಅಂತ ಹೇಳಿ ಅವಳ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಲಿಕ್ಕೆ ಅವಳು ಪಣ ತೋಡ್ತಾಳೆ. ಅವಕಾಶಕ್ಕಾಗಿ ಕಾಯ್ತಾ ಇರ್ತಾಳೆ. ಈ ದಿಸೆಯಲ್ಲಿ ಆ ಶ್ರೇಷ್ಠಿ
ಆ ಊರಿನಿಂದ ಮತ್ತೊಂದು ಊರಿಗೆ ಬಹುದಿನಗಳ ತನಕ ಪ್ರಯಾಣ ಮಾಡಬೇಕಾಗಿರುತ್ತೆ ವ್ಯಾಪಾರಕ್ಕೆ. ಆ ಸಮಯ ನೋಡಿ ಬಂದಿದೆ. ಇಲ್ಲಿಗೆ ಸೋಪಾನ 24 ಮುಕ್ತಾಯವಾಗ್ತದೆ. ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದಲ್ಲಿ ಚಂದನ ಬಾಲೆಯ ವಿವರಣವನ್ನು ಮಹಾಕವಿಗಳು ಬಹಳ ಚಂದ ರೀತಿಯಲ್ಲಿ ಕೊಡ್ತಾ ಇದ್ದಾರೆ.